ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 25ನೇ ಪ್ರಶ್ನೆ. ಚಲನಶಕ್ತಿ ಎಂದರೇನು? ಚಲನಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಚಲನಶಕ್ತಿ ಹೆಸರೇ ಹೇಳ್ತಾ ಇದೆ, ಇದು ಒಂದು ಶಕ್ತಿಯ ರೂಪ. ಹಾಗಿದ್ರೆ ಯಾವುದರಿಂದ ಶಕ್ತಿ ಬರ್ತದೆ? ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎನ್ನುವರು. ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವಂತಹ ಶಕ್ತಿ. ಈಗ ಉದಾಹರಣೆಯನ್ನಾಗಿ ನೋಡಿದ್ರೆ, ನಾವು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾಗ ಯಾರಿಗಾದ್ರೂ ಡಿಕ್ಕಿ ಹೊಡೆದ್ವಿ ಅಂದ್ರೆ ಹಿಟ್ ಏಟ್ ಆಗೋದಿಲ್ಲ. ಅದೇ ನಾವು ಸ್ಪೀಡ್ ಆಗಿ ಓಡ್ಕೊಂಡು ಹೋಗ್ತಾ ಇದ್ವಿ, ಯಾರಿಗಾದ್ರೂ ಡಿಕ್ಕಿ ಹೊಡೆದ್ವಿ ಅಂದ್ರೆ ಏಟಾಗುತ್ತೆ, ಯಾಕೆಂದ್ರೆ ಶಕ್ತಿ ಜಾಸ್ತಿ ಇರುತ್ತೆ. ಅದೇ ತರ ಗಾಳಿ ನಿಧಾನವಾಗಿ ಬೀಸ್ತಾ ಇದ್ರೆ ಚಲನಶಕ್ತಿ ಕಡಿಮೆ ಇದೆ ಅಂತ ಹೇಳ್ತೀವಿ. ಗಾಳಿ ಜೋರಾಗಿ ಬೀಸ್ತಾ ಇದೆ, ಮರವನ್ನೆಲ್ಲ ಕಿತ್ತ ಹಾರಿಸ್ತಾ ಇದೆ, ಮನೆ ಹಂಚು ತಗಡೆಲ್ಲ ಹರ್ಕೊಂಡು ಹೋಗ್ತಾ ಇದೆ, ಚಲನಶಕ್ತಿ ಹೆಚ್ಚಾಗಿದೆ. ಹಾಗಾಗಿ ಚಲನೆಯಿಂದ ಕಾಯಗಳು ಪಡೆದುಕೊಳ್ಳುವಂತಹ ಶಕ್ತಿಗೆ ಚಲನಶಕ್ತಿ ಅಂತ ಕರೀತಾರೆ. ಕಾಯದ ಚಲನಶಕ್ತಿಯನ್ನ ನಿರೂಪಿಸುವ ಉಕ್ತಿ ಏನಂತ ಕರಿತೀವಿ? E=12 mv². ಇದು ಫಾರ್ಮುಲಾ. ಕೆ ಅಂದ್ರೆ ಏನು ಇದರಲ್ಲಿ? ಚಲನಶಕ್ತಿ. ಇದು ಚಲನಶಕ್ತಿ. ಹಾಫ್ ಎಂ. ಎಂ ಅಂದ್ರೆ ದ್ರವ್ಯರಾಶಿ. ವಿ ಅಂದ್ರೆ ವೇಗ, ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ, ಈ ರೀತಿಯಾಗಿ ಬರಿತೀವಿ. Kinetic energy is equal to 12 mv². Thank you.